18 ವರ್ಷದಿಂದ ಧ್ಯಾನ ಮಾಡ್ತಾ ಇರುವಂಥ ಸ್ಥಳ ಇದು. ಎಷ್ಟೋ ಜನ ತನ್ನನ್ನು ತಾನು ಕಂಡುಕೊಂಡು ತಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯನ್ನು ಪಡೆದಿರುವಂಥ ಒಂದು ಸ್ಥಳ ಇದು. ಸೊ ಈ ಒಂದು ಪಿರಮಿಡ್ಗೆ ಜೋರಾದ ಚಪ್ಪಾಳೆಯನ್ನು ಕೊಡೋಣ. ಹಾಗೆ ಈ ಒಂದು
ಕೇಂದ್ರವನ್ನು ನಡೆಸ್ಕೊಂಡು ಬರ್ತಾ ಇರುವಂಥ ನಿರ್ಮಲಾ ಮೇಡಮ್ ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ತಿಳಿಸಲ್ಲ. ಅವ್ರಿಗೊಂದು ಜೋರಾಗಿ ಚಪ್ಪಾಳೆಯನ್ನು ತಿಳಿಸಲ್ಲ. ಅಂದರೆ ಒಂದು ಹೆಣ್ಣು ಏನು ಬೇಕಾದ್ರೂ ಮಾಡಬಲ್ಲಳು ಅನ್ನೋದಕ್ಕೆ ನಿದರ್ಶನ ನಿರ್ಮಲಾ ಮೇಡಮ್. ನೋಡೋದಕ್ಕೆ ಎಷ್ಟು ಸಿಂಪಲ್ ಆಗಿರ್ತಾರೆ, ಅವರ ಕೆಲಸ ಎಷ್ಟಿದೆ ಅಂದರೆ ಎಷ್ಟು ಮಾಡ್ತಾರೆ. PSSMಗೆ ಅಂದರೆ ಅಷ್ಟು ಕೆಲಸವನ್ನು ಮಾಡ್ತಾರೆ. ಮತ್ತು ಇವತ್ತು ಇದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಮತ್ತೊಂದು ಸರ್ತಿ ಚಪ್ಪಾಳೆಯನ್ನು ಕೊಡೋಣ. ಸ್ನೇಹಿತರೆ, ಧ್ಯಾನ ಅಂತ ನಾವೆಲ್ಲ ಇಲ್ಲಿ ಓಡೋಡಿ ಬಂದು ಕೂತ್ಕೊಂಡಿದ್ದೀವಲ್ವಾ? ಧ್ಯಾನದಲ್ಲಿ ಏನು ಸಿಗುತ್ತೆ ಅಂತ ಅಲ್ವಾ? ನಿಮಗೆಲ್ಲರಿಗೂ ಗೊತ್ತಿದೆ, ಧ್ಯಾನದಲ್ಲಿ ನಮಗೆ ಬೇಕಾಗಿರೋದು ಸಿಗುತ್ತೆ ಅಂತಂದ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೇವೆ. ಇದು ವೈಜ್ಞಾನಿಕವಾಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಒಂದು ಚೂರು ನಾವು ತಿಳ್ಕೊಳ್ಳೋಣ. ಮೊದಲು ಕಾನ್ಷಿಯಸ್ ಮೈಂಡನ್ನು ಕ್ಲಿಯರ್ ಮಾಡುತ್ತೆ ಮತ್ತು ಸಬ್ಕಾನ್ಷಿಯಸ್ ಮೈಂಡನ್ನು ಕ್ಲಿಯರ್ ಮಾಡುತ್ತೆ. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತು, ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ಜೀವನ ಹೇಗಿತ್ತು ಅಂದರೆ, ನಮ್ಮ ಮನಸ್ಸು ಹೇಗೆ ಹೇಳ್ತಾ ಇತ್ತೋ ಅದ್ರ ಕಡೆ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ವಿ. ನಿಜ ತಾನೇ? ಧ್ಯಾನಕ್ಕೆ ಬಂದ ಮೇಲೆ ನಮ್ಮ ನಿಜವಾದ ಜೀವನ ಏನು, ಅದನ್ನು ಹೇಗೆ ಜೀವಿಸ್ಬೇಕು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ, ಎಲ್ಲರೂ ಹೇಳ್ತಾರೆ ಧ್ಯಾನ ಮಾಡಿದ್ರೆ ಸ್ವಸ್ವರೂಪಾನಂದ, ಸ್ವಸ್ವರೂಪಕ್ಕೆ ಅನುಸಂಧಾನವಾಗ್ತೀವಿ ಅಂತ ಹೇಳ್ತಾರೆ. ಸ್ವಸ್ವರೂಪಕ್ಕೆ ಅನುಸಂಧಾನ ಅಂದರೆ ಏನು ಸ್ನೇಹಿತರೆ? ನಮ್ಮಲ್ಲಿರುವಂಥ ದಿವ್ಯತ್ವಕ್ಕೆ ನಾವು ಅನುಸಂಧಾನವಾಗ್ತೀವಿ. ಆ ದಿವ್ಯತ್ವಕ್ಕೆ ಅನುಸಂಧಾನವಾಗಬೇಕು ಅಂತಂದರೆ ಧ್ಯಾನ ಒಂದೇ ಮಾರ್ಗ. ಇವಾಗ ಹೇಗೆ ಬೂದಿ ಮುಚ್ಚಿರುವ ಕೆಂಡದಂತೆ ನಮ್ಮ ಜೀವನ ಇರುತ್ತೆ, ಮೇಲ್ಗಡೆ ಎಷ್ಟೊಂದು ಬೂದಿ ತುಂಬಿಕೊಂಡ್ಬಿಟ್ಟಿರುತ್ತೆ. ನಮ್ಮಲ್ಲಿರುವಂಥ ಆ ದಿವ್ಯತ್ವ ಅನ್ನೋದು, ಆ ಒಂದು ಡಿವೈನ್ ಎನರ್ಜಿ ಅನ್ನೋದು ಏನು ಬ್ರಹ್ಮಾಂಡದಲ್ಲಿದೆಯೋ ಆ ಎನರ್ಜಿ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಧ್ಯಾನ ಮಾಡ್ತಾ ಹೋಗ್ತೀವೋ ಆವಾಗ ನಮ್ಮಲ್ಲಿರುವಂಥ ಆ ಬೂದಿ ಅನ್ನೋದು ಕಳಚುತ್ತಾ ಹೋಗುತ್ತೆ. ಒಂದು ಸರ್ತಿ ವಿವೇಕಾನಂದರನ್ನ ಕೇಳ್ತಾರೆ ಯಾರೋ, ನಿನಗೆ ಧ್ಯಾನದಲ್ಲಿ ಏನೇನು ಸಿಗುತ್ತೆ ಅಂತ ಕೇಳ್ತಾರೆ. ನನಗೇನೂ ಸಿಗೋದಿಲ್ಲ ಅಂತಾರೆ. ಮತ್ತೆ ಏನಕ್ಕೆ ಧ್ಯಾನ ಮಾಡ್ತಾ ಇದೀಯಾ ಅಂತ. ನನ್ನಲ್ಲಿರುವಂಥ ಏನೇನು ಕೆಟ್ಟ ಗುಣಗಳಿದೆಯೋ ಅದನ್ನೆಲ್ಲ ಕಳ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಿಜ ತಾನೇ? ಇಲ್ಲಿರೋರು ಎಲ್ಲರೂ ಲಿಟ್ರಲಿ ನಿಜವಾಗ್ಲೂ ಅದನ್ನು ನಂಬಿದ್ದೀರಾ ಅಂದ್ಕೊಂಡಿದ್ದೀನಿ, ಮತ್ತು ಅದನ್ನು ನೀವು ಅನುಭೂತಿಯನ್ನು ಪಡೀತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಮಗೆ ಆತ್ಮ ಬಂಧುವರು ಸಿಕ್ಕಿದಾರಲ್ವಾ, ಸೊ ಅದಕ್ಕಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವ್ರಿಗೆ ಹಾರ್ಟ್ಫುಲ್ಲಿ ಕೃತಜ್ಞತೆಗಳನ್ನ ತಿಳಿಸ್ಕೊಂತ, ಹಾಗೆ ಪ್ರತಿಯೊಂದು ಅಧ್ಯಾಯದಲ್ಲಿ ನಮ್ಮ ಪ್ರೇಮ್ನಾಥ್ ಸರ್ ಆಗಲಿ, ಸೇತ್ ಬಾಲಕೃಷ್ಣ ಸರ್ ಆಗಲಿ, ನಮ್ಮ ಈ ಒಂದು ಧ್ಯಾನ ಪ್ರಯಾಣವನ್ನು ಇಷ್ಟು ಅದ್ಭುತವಾಗಿ ಪ್ರತಿ ಒಂದು ಟೈಮಲ್ಲಿ ಏನೇ ಬೇಕಾಗಿದ್ರೇನು ನಮಗೆ ಎಷ್ಟೋ ಸಪೋರ್ಟ್ ಆಗಿರುತ್ತಾ, ನಾವು ಇನ್ನು ಮುಂದೆ ಹೇಗೆ ಸ್ಪಿರಿಚುವಲಿ ಡೆವಲಪ್ ಆಗಬೇಕಂತ ಅಷ್ಟು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ಪ್ರೇಮ್ನಾಥ್ ಸರ್ಗೆ ಹಾರ್ಟ್ಫುಲ್ಲಿ ಎಲ್ಲರೂ ಒಂದು ದೊಡ್ಡ ಚಪ್ಪಾಳೆ. ಯಾಕಂದರೆ ಒಂದು ಕ್ಷಣನೂ ಖಾಲಿ ಇರಲ್ಲ. ನಾರ್ತ್ ಇಂಡಿಯಾ ಅಂತಾರೆ, ತೆಲುಗು ಅಂತಾರೆ, ಕನ್ನಡ ಅಂತಾರೆ, ಈಗ PMC ಕನ್ನಡಕ್ಕೋಸ್ಕರ ಅಂತೂ ನಿರ್ವಿರಾಮಂಗ ವರ್ಕ್ ಮಾಡ್ತಾನೇ ಇರ್ತಾರೆ. ಸೊ ಆ ಏಜಲ್ಲಿ ಅವ್ರನ್ನ ನೋಡಿ ನಾವು ಎಷ್ಟು ಇನ್ಸ್ಪಿರೇಷನ್ ತಗೊಳ್ಬೇಕು ಅಲ್ವಾ? ಸೊ ನನ್ನ ಹೆಸರು ಶ್ರೀಕಾಂತಿ ಅಂತ. ಸೊ ಇನ್ನರ್ ಪವರ್ ಅವೇಕ್ನಿಂಗ್ ಗ್ರೂಪಿಂದ ಸ್ವಲ್ಪ ಜನಕ್ಕೆ ಗೊತ್ತು. ಸೊ ಧ್ಯಾನಕ್ಕೆ ಬಂದ ಮೇಲೆ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ? ಬದುಕ್ತಾ ಇಲ್ಲ, ಜೀವಿಸ್ತಾ ಇದ್ದೀವಿ ನಮ್ಮ ಲೈಫ್ ಏನು ಅಂತ. ಈಗ ನಾವು ಆಚೆ ಎಲ್ಲ ಜನನ ನೋಡಿಬಿಟ್ಟು ಧ್ಯಾನ ಮಾಡಲ್ಲ ಅವರು, ನಾವು ಮಾಡ್ತಾ ಇರುವ ಅವರು ನೋಡಿದರೆ ಅವರು ಯಾವ ಥರ ಗೊಂದಲಲ್ಲಿ ಇದ್ದುಬಿಟ್ಟು ಹೌ ದೇರ್ ಫ್ರೀಕ್ವೆನ್ಸಿ ಹೇಗಿತ್ತು, ನಾವು ಧ್ಯಾನಕ್ಕೆ ಬಂದ ಮೇಲೆ ನಾವು ಎಷ್ಟು ಅವೇರ್ ಆಗಿದ್ದೀವಿ ಅಂತ ಈಗ ನಮಗೆ ಗೊತ್ತಾಗ್ತಾ ಇದೆ ಅಲ್ಲ. ಸೊ ಇದಕ್ಕೆ ನಾನೊಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಫೇವ್ರೇಟ್ ಎಕ್ಸಾಂಪಲು, ಒಂದು ಲೇಡಿ ಇದ್ದಾರಂತೆ, ಅವರು ಹಸ್ಬೆಂಡಿಗೆ ಜಾಬ್ ಇಲ್ಲ, ಮತ್ತು ಅವರಿಗೆ ಮಕ್ಕಳಿಲ್ಲ.
ಅತ್ತೆಗೆ ನೋಡಿದರೆ ಕಣ್ಣಿಲ್ಲ, ಮಾವನಿಗೆ ನೋಡಿದರೆ ಕಾಲು ನಡೆಯೋಕ್ಕಾಗ್ತಾ ಇಲ್ಲ. ಸೊ ಅವ್ರ ಪರಿಸ್ಥಿತಿ ತುಂಬ ಇದ್ರಾಗಿತ್ತು. ಸೊ ಅವರು ನಾರ್ಮಲ್ ಪರ್ಸನ್ ಆದರೆ ಯಾರನ್ನ ದೇವರು ಬಂದ್ಬಿಟ್ಟು ನಿನಗೆ ಅರಿಕೆ ಕೊಡ್ತೀನಿ ಅಂದರೆ ಅವ್ರು ಏನು ಅರಿಕೆ ಮಾಡ್ಕೊತಾರೆ? ಇದು ಎಕ್ಸಾಂಪಲ್ ಗೊತ್ತಾಗಿರೋರು ಮಾತಾಡಬೇಡಿ. ಅದರಲ್ಲಿ ಆ ಅಮ್ಮ ಆ್ಯಸ್ ಎ ಪಿರಮಿಡ್ ಮಾಸ್ಟರ್ ಆದರೆ ಏನಂತ ತಿಳ್ಕೊತಾರೆ, ಏನಂತ ದೇವ್ರ ಹತ್ರ ಬೇಡ್ಕೊತಾರೆ? ಒಂದೇ ಒಂದು ಅರಿಕೆನಲ್ಲಿ ನೀವೆಲ್ಲ ಮುಗಿಸ್ಬೇಕು ಅಂತ ದೇವ್ರು ಕೇಳ್ತಾರೆ. ಹೆಂಗೆ ಹೇಳ್ತಾರೆ? ಇಲ್ಲ, ಈಗ ನನ್ನ ಮಗುನ ಬಂಗಾರದ ತೊಟ್ಟಲಲ್ಲಿ ಹಾಕುವಾಗ ನಮ್ಮ ಅತ್ತೆ ಮಾಮ ನಡ್ಕೊಂಡು ಬಂದು ಅದನ್ನ ಊಗಿಸ್ತಾ ಎತ್ಕೊಳ್ಬೇಕು ಅಂದರೆ ಬಂಗಾರದ ತೊಟ್ಲಂದರೆ ಹಸ್ಬೆಂಡ್ಗೆ ಜಾಬ್ ಬಂದಿರೋ ಥರ, ಕಣ್ಣಿಂದ ಮಗುನ ನೋಡಿದೆ ಅಂದರೆ ಅತ್ತೆ ಕಣ್ಣು ಬಂದಿರೋ ಥರ, ನಡ್ಕೊಂಡು ಬಂದಿದ್ರೆ ಅಂದರೆ ಮಾವನಿಗೆ ಆಪರೇಷನ್ ಆಯಿತು. ಸೊ ಈ ಥರ ಎಲ್ಲ ಕೆಲಸ ಮಾಡೋದು ಯಾರಿಗೆ ಸಾಧ್ಯ? ಓನ್ಲಿ ಪಿರಮಿಡ್ ಮಾಸ್ಟರ್ಸ್ ಮಾತ್ರ ಸಾಧ್ಯ. ಸೊ ನಾವು ಈ ಥರ ಜ್ಞಾನವನ್ನು ಪಡ್ಕೊಂಡು ನಮ್ಮ ಭೌತಿಕ ಜೀವನವನ್ನು ಅದ್ಭುತವಾಗಿ ಮಾಡ್ಕೊಳ್ಳೋಕ್ಕೆ, ಹಾಗೆ ಆಧ್ಯಾತ್ಮಿಕವಾಗಿ ಇನ್ನೊಂದು ಮೆಟ್ಟು ಹತ್ತುತ್ತಾ ಇರೋಕ್ಕೇನು ಈ ಥರ ಅದ್ಭುತವಾಗಿ ನಾಲೆಜ್ ನಮಗೆ ಎಲ್ಲಿ ಸಿಕ್ಕುತ್ತೆ? ಪಿರಮಿಡ್ ಸೊಸೈಟಿನಲ್ಲಿ ಸಿಕ್ಕುತ್ತೆ. ಸೊ ನಮ್ಮ ಸೊಸೈಟಿಗೆ ಒಂದು ದೊಡ್ಡ ಚಪ್ಪಾಳೆ. ಸೊ ಇವಾಗ ನಾವು ಎಷ್ಟು ಅರಿವೆಯಿಂದ ಜೀವನ ಮಾಡ್ತಾ ಇದ್ದೀವಿ, ಯಾವಾಗ ಅವೇರ್ನೆಸ್ ಅಂತ ಇರ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಲ್ವಾ? ಬೇರೆಯವ್ರು ಹೇಳೋದಲ್ಲ. ಮಾರ್ನಿಂಗ್ ನಾವು ಕ್ಲಾಸ್ ಕೇಳಿಸ್ಕೊತೀವಿ, ಅದನ್ನ ನಾವು ಬಂದ್ಬಿಟ್ಟು ಥಿಯರಿ, ಬಟ್ ಪ್ರಾಕ್ಟಿಕಲ್ ಏನಾಗ್ತಾ ಇದೆ? ನಿತ್ಯ ಜೀವನದಲ್ಲಿ ಬಂದ್ಬಿಟ್ಟು ಯಾರು ಏನು ಮಾಡಿದ್ರೆ ನಾವು ಎಷ್ಟು ಸ್ಟೆಬಿಲಿಟಿ ಇದ್ದೀವಿ ಅನ್ನೋದು ನಮ್ಮ ಥಿಯರಿ ಆಗ್ತಾ ಇದೆ. ಸೊ ಅದಕ್ಕಾಗಿ ಎಲ್ಲರೂ ಅವೇರ್ ಆಗಿರಿ. ನಾವು ಮೆಡಿಟೇಷನ್ನ ಕಲ್ತ್ಕೊಂತ ಇನ್ನು ಜನಕ್ಕೆ ಎಲ್ಲ ತಿಳಿಸ್ಕೊಡ್ಬೇಕು ಅಂದರೆ ಇವಾಗ ನಮ್ಮ ಕೈಯಲ್ಲಿ ಇರೋದು PMC ಕನ್ನಡ ಚಾನಲ್. ಸೊ ಈಗ ಪ್ರೇಮ್ನಾಥ್ ಸರ್ ಮಾತಾಡ್ತಾ ಇದ್ರೆ ಯಾರ್ಕನ್ನ ಹಿಂಗೆ ನೋಡ್ಬೇಕಂತ ಅನ್ಸೋತಾ? ಸಾಧ್ಯನೇ ಇಲ್ಲಲ್ಲ. ಸೊ ಅದೇ ಥರ ಒಂದು ಚಾನಲ್ ಆನ್ ಮಾಡಿದರೆ ಆ ಒಂದು ಎನರ್ಜಿ ಯಾರೇ ನಾನ್ ಮೆಡಿಟೇಟರ್ಸ್ ಇದ್ರೇನು ಆ ಎನರ್ಜಿ ಏನು ಮಾಡುತ್ತೆ? ಅಟ್ರಾಕ್ಟ್ ಮಾಡುತ್ತೆ. ಇವತ್ತಲ್ಲ ನಾಳೆ ಆದ್ರೇನು ಅವ್ರ ಧ್ಯಾನಕ್ಕೆ ಬರೋಕ್ಕಾಗತ್ತಲ್ವಾ? ಸೊ ಎಷ್ಟು ಜನ PMC ಕನ್ನಡಕ್ಕೆ ಸಪೋರ್ಟ್ ಮಾಡ್ತಿರೋ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಯಾಕಂದರೆ ನಮ್ಮ ಕೈಯಲ್ಲಿ ಏನಿರುತ್ತೆ? ಆಗಿದ್ರೆ ಸಮಯ ಇರುತ್ತೆ. ಸಮಯ ಇದ್ದರೆ ಏನು ಮಾಡ್ತೀವಿ? ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ದುಡ್ಡಿದ್ರೆ ಸ್ವಲ್ಪ ಕೊಡ್ತೀವಿ, ಇಲ್ಲ ನಮ್ಗೆ ಕ್ಲಾಸ್ ಕೊಡೋ ಕೆಪಾಸಿಟಿ ಇದ್ದರೆ ಕ್ಲಾಸ್ ಕೊಡ್ತೀವಿ, ಇಲ್ಲ ಕ್ಲಾಸು ಕೊಟ್ಟು ದುಡ್ಡು ಕೊಟ್ಟು ಈ ಥರ ಎಂಜಾಯ್ ಮಾಡೋದಂದರೆ ನಿರ್ಮಲಾ ಮ್ಯಾಮ್ ಥರ ಮಲ್ಟಿಪರ್ಪಸ್ಲಿ ಅಲ್ವಾ? ಸೊ ಇವ್ರನ್ನ ನೋಡಿದರೆ ನಾವಿನ್ನ ಎಷ್ಟು ತಿಳ್ಕೊಳ್ಬೇಕು, ರೈಟ್? ಈ ಏಜಲ್ಲಿ ಅವರು 1 ಮಿನಿಟು ವೇಸ್ಟ್ ಮಾಡಲ್ಲ. ಅದೇ ನಾವು ಆಚೆ ನಾರ್ಮಲ್ ಪರ್ಸನ್ ನೋಡಿ, ಅಯ್ಯೋ ಅಪ್ಪ ಅವ್ರ ಹತ್ರ ಕೂತ್ಕೊಂಡ್ರೆ ನಂಗೆ ಶುಗರ್ ಅಪ್ಪ, ಅವ್ರಿಗಿರೋ ಡಿಗ್ರೀಸು, ನನಗೆ BP ಅಪ್ಪ, ಅದಪ್ಪ ಇದಪ್ಪ ಅಂತಾರೆ. ಇವ್ರುಗಳು ಖಾಲಿನೇ ಇರೋಲ್ಲ. ಅದು ಹೆಂಗೆ ಟೈಮ್? ತೆಲುಗು ಹೋಗ್ತಾರೆ, ಕನ್ನಡ, ಹಿಂದಿ ನಿರಂತರವಾಗಿ ಇಷ್ಟೊಂದು ಸೇವೆಗಳು ಮಾಡ್ತಾ ಇದ್ರೆ ಸೊ ನಾವು ನಮ್ಮ ಕಡೆಯಿಂದ ಏನು ಮಾಡೋಣ? ಸೇವೆ ಅನ್ನೋದು ನಾವು ಎಷ್ಟು ಮಾಡೋಕ್ಕೆ ಹೋಗ್ತೀವೋ ನಮಗೆ ಗೊತ್ತಿಲ್ಲ. ನಮ್ಮ ಒಳಗಡೆ ಡೋರ್ಸ್ ಓಪನ್ ಆಗ್ತಾ ಇರುತ್ತೆ. ಸೊ ಸ್ಪಿರಿಚುವಲ್ಲಿ ನಾವು ಮಾಡಬೇಕು ಅಂದರೆ ಐದರ್ ನಮ್ಮ ಕಡೆ ಇರೋ ಮನಿ, ಐದರ್ ಟೈಮ್, ಇಲ್ಲಾಂದರೆ ನಮ್ಮ ಕಡೆಯಿಂದ ಏನಾಗುತ್ತೆ? ಏನೂ ಇಲ್ಲನಾ PMC ಕನ್ನಡ ಚಾನಲ್ಗೋಸ್ಕರ ನಾವು ಒಂಚೂರು ಸಪೋರ್ಟ್ ಮಾಡಿದ್ರೆ ಇನ್ನೊಂದು 4 ಜನ ನಮ್ಮ ಬ್ಯಾಕ್ಗ್ರೌಂಡ್ನಲ್ಲಿ ಸ್ಪಿರಿಚುವಲ್ಗೆ ಒಂದು ತಕ್ಕಿಡೇನು ಏನಂತಾರೆ ಸರ್, ತ್ರಾಸ್ ಅಂತ ಇರುತ್ತೆ. ಸೊ ನಾವು ಮಾಡೋ ಪ್ರತಿಯೊಂದೂ ಕಣ್ಮುಂದೆ ಕಾಣಿಸಲ್ಲ, ಅದು ಸ್ಪಿರಿಚುವಲ್ ಆಗಿ ಆ ತ್ರಾಸಲ್ಲಿ ಬರ್ತಾ ಇರುತ್ತೆ. ಸೊ ಕನ್ನಡದಲ್ಲಿ PMC ಬರಬೇಕಂತ ಎಷ್ಟು ಜನಕ್ಕೆ ಆಸೆ ಇದೆ? ನಮ್ಮ ಕರ್ನಾಟಕ ಉದ್ಧಾರ ಆಗಬೇಕಂತ ಎಷ್ಟು ಜನಕ್ಕಿದೆ? ಸೊ ನೀವು ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ? ಇವಾಗ ಇನ್ನೂ ಮಾಡ್ಬೇಕು ಸರ್. ಮಾಡಿದರೆ ಎನರ್ಜಿ, ಅಟ್ಲೀಸ್ಟ್ ಎನರ್ಜಿ ಕೊಡಿ ನೋಡೋಣ. ಇಲ್ಲ ಸರ್, ಇಡೀ ಕರ್ನಾಟಕ ಆಗಬೇಕು ಅಂದರೆ ಇವಾಗ ಇದಿನ್ನ ಮುಂದಕ್ಕೆ ತುಂಬ ಬರೋದಿದೆ ಸರ್. ಮಾಡಿರೋದಲ್ಲ, ಇನ್ನೂ ಹೆಚ್ಚು ಕಾನ್ಷಿಯಸ್ನೆಸ್ ಇಲ್ಲ, ಮೆಡಿಟೇಷನ್ ಮಾಡಿ ನಮ್ಮ ಕನ್ನಡ ಚಾನಲ್ಗೋಸ್ಕರ 24 hours ಅಖಂಡ ಧ್ಯಾನ ಇಡೋಣ. ಈ ಕರ್ನಾಟಕದಲ್ಲಿ ವಾಟರ್ ಪ್ರಾಬ್ಲಮ್ ತುಂಬಾ ಇದೆ. ಬ್ಯಾಂಗ್ಳೂರಲ್ಲಿ ವಿಲ್ ಸಿ ನಾವು 30th ಅನ್ಕೊತಾ ಇದ್ವಿ. 24 hours ಐದರ್
ನಾವು ವಾಟರ್ಗೋಸ್ಕರ, ಯಾಕಂದರೆ ಸ್ಪಿರಿಚುವಲ್ಲೇ ಅಂತಲ್ಲ ಫಿಸಿಕಲ್ಲಿನೂ ನಾವು ಪ್ರೂವ್ ಮಾಡಬೇಕಲ್ವಾ. ಸೊ ಐ ಥಾಟ್ ದಟ್ ನಾವು ವಾಟರ್ಗೋಸ್ಕರ ಬೆಂಗಳೂರಲ್ಲಿ ಬರೋಕ್ಕೆ ಅಂತ ಒಂದು ಧ್ಯಾನ ಪ್ರೋಗ್ರಾಮ್ ಮಾಡೋಣ. ಸೊ ಇದೆಲ್ಲ ನಾವು ಒಗ್ಗಟ್ಟಾಗಿ ನಾವು ವರ್ಕ್ ಮಾಡ್ತಾ ಇದ್ರೆ ನಮಗೂ ಆಗುತ್ತೆ, ನೋಡಿರೋ ಜನ ಹಾಂ ನಿಜವಾಗ್ಲೂ ಧ್ಯಾನದಿಂದ ಮಳೆನೂ ಬರುತ್ತಾ ಅನ್ನೋದು ಪ್ರೂವ್ ಮಾಡಬೇಕಲ್ವಾ. ಇಲ್ಲಿ ಇರುವಂಥ ಬ್ರಹ್ಮರ್ಷಿ ಪ್ರೇಮನಾಥ್ ಸರ್ ಅವ್ರಿಗೆ ನಮಸ್ಕಾರಗಳು, ನಿರ್ಮಲಾ ಮೇಡಮ್ ಅವರು ಸರ್ಗೆ, ಗುಪ್ತಾ ಸರ್ ಅವ್ರಿಗೆ ಜೋರಾಗಿ ಚಪ್ಪಾಳೆ, ಮತ್ತು ಇಲ್ಲಿ ಇರುವಂಥ ಗ್ರ್ಯಾಂಡ್ ಮಾಸ್ಟರ್ ಕೋಟೇಶ್ವರ್ ಸರ್ ಅವ್ರಿಗೆ ಜೋರಾಗಿ ಚಪ್ಪಾಳೆ. ಸೊ ಇಲ್ಲಿ ಬಂದಿರೋಂಥ ಮೀನಾ ಮೇಡಮು ಮತ್ತು ಶ್ರೀಕಾಂತಿ ಮೇಡಮ್ ಅವ್ರಿಗೂ ಜೋರಾಗಿ ಚಪ್ಪಾಳೆ. ಈ ಅದ್ಭುತವಾದ ಮನೆ ಮನೆ ಸಂಗೀತ ಧ್ಯಾನ ಅನ್ನೋದು ತುಂಬ ಅದ್ಭುತವಾದ ಕಾನ್ಸೆಪ್ಟ್ ಮೇಡಮ್. ಸೊ ನಿಮಗೆ ಅಷ್ಟು ಕನ್ಸಿಸ್ಟೆಂಟಾಗಿ ಸತತವಾಗಿ ಎಷ್ಟನೇ ಸರಣಿ ಇದು? 5ನೇದು. ಸೊ 5ನೇದು ಈ ಥರ 500 ಆಗಲಿ ಅಂತ ನಾವೆಲ್ಲ ಆಗೋಣ. ಇನ್ನೂ ಹೋಗ್ತಾನೆ ಇರಲಿ, ಇದು ಎವ್ರಿ ಮಂತ್ ಅಲ್ವ ಒಂದು ಸತಿ. ಸೊ ತುಂಬ ಅದ್ಭುತವಾಗಿ ಬರ್ತಾ ಇದೆ. ಸೊ ನಮ್ಮ ಸೆಂಟ್ರಲ್ಲೂ ವಿಜಯನಗರಲ್ಲಿ ಒಂದು ಸ್ಟಾರ್ಟ್ ಆಗುತ್ತೆ ಬೇಗ, ಅಲ್ಲೂ ಶುರು ಮಾಡೋಣ ಅಲ್ಲಿ ಒಂದು ಸತಿ ಸಂಗೀತ ಧ್ಯಾನ ಅಂತ ಹೇಳ್ಬೋದು. ಸೊ ಮಾಸ್ಟರ್ಸ್ ನಮ್ಮ PSSM ಮುಖ್ಯಸ್ಥರು ಮತ್ತು ಸಂಸ್ಥಾಪಕರಾದಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ವಂದಿಸುತ್ತಾ, ಇವತ್ತಿನ ಈ ಧ್ಯಾನ ಎಲ್ಲರೂ ಎಂಜಾಯ್ ಮಾಡಿದ್ರಾ? ಹೆಂಗಿತ್ತು ಎನರ್ಜೀಸು? ಸೊ ಇಂಥ ಅದ್ಭುತವಾದ ಪಿರಮಿಡ್ ಅಂದರೆ, ಇಲ್ಲಿ ಎಷ್ಟು ಅದ್ಭುತವಾದ ಪಿರಮಿಡ್ ಅಂತ ಹೇಳಿದ್ರೆ ಇಡೀ ಮನೆಯೇ ಇನ್ವಾಲ್ವ್ ಆಗಿದೆ. ಮೇಡಮ್ಮು, ಸರು, ಅವ್ರ ಕುಟುಂಬನೇ ಇನ್ವಾಲ್ವ್ ಆಗಿಬಿಟ್ಟು ಈ ಹೊರ ಪ್ರಪಂಚ ಒಳ ಪ್ರಪಂಚಕ್ಕೂ ಏನು ಭೇದ ಭಾವ ಇಲ್ಲದೇ ಮನೆಯಲ್ಲಿ ಇದ್ದು ಈ ಥರ ಸೆಂಟ್ರ್ ನಡೆಸೋದು ಅಂದರೆ ಅದು ಸಾಮಾನ್ಯ ಕೆಲಸ ಅಲ್ಲ ಅದು. ಯಾಕಂದರೆ ಎಷ್ಟೊಂದು ಸಂಸಾರಗಳನ್ನು ನೋಡಿದ್ದೀನಿ, ಎಷ್ಟೊಂದು ಕಡೆ ನಾವು ನೋಡ್ತೀವಿ ಸೆಂಟ್ರ್ಗಳು. ಸೆಂಟ್ರ್ ಬೇರೆಪ್ಪ, ಇದು ಮನೆ ಬೇರೆ, ಇದು ಬೇರೆ ಅದು ಬೇರೆ ಅಂತ ನಾವು ಎಲ್ಲ ಏನು ಮಾಡ್ತೀವಿ, ಗೆರೆಗಳು ಹಾಕ್ಕೊಳ್ತೀವಿ. ಸೊ ಇಲ್ಲಿ ಮೇಡಮ್ ಏನು ಅಂದರೆ ಎಷ್ಟು ಅದ್ಭುತವಾಗಿ ಅವರು ಕರಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಯಾರೇ ಒಬ್ಬರು ಧ್ಯಾನಿಗಳು ಬಂದ್ರೂ ಸಹ ಇಲ್ಲಿ ತಮ್ಮ ಸ್ವಂತ ಮನೆಯವ್ರನ್ನ ನೋಡಿಕೊಂಡು ಅವ್ರಿಗೆ ಧ್ಯಾನಕ್ಕೆ ಏನೇನು ಬೇಕು ಎಲ್ಲ ಅನುಕೂಲ ಮಾಡ್ಕೊಳಕ್ಕೆ ಅವ್ರು ಸಿದ್ಧ ಅವರು. ಸೊ ಅದಕ್ಕೆ ಅಷ್ಟು ಒಳ್ಳೆಯ ಆ ಮನಸ್ಸು ಅದ್ಭುತವಾದ ಬಂದ ಧ್ಯಾನಿಗಳಿಗೆ ಅನುಕೂಲ ಆಗಬೇಕು, ಬಂದ ಧ್ಯಾನಿಗಳಿಗೆ ಧ್ಯಾನ ಕುದುರಬೇಕು. ಅವ್ರಿಗೆ ಏನು ಬೇಕು ಆ ಪುಸ್ತಕಗಳು ಇಟ್ಟಿರ್ತಾರೆ, ನೋಡಿ ಹಿಂಗೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ, ಬಂದು ಅವಾಗ ನೋಡ್ತಾ ಇರ್ತಾರೆ. ಮತ್ತು ಇಂಥ ಸಪೋರ್ಟ್ ಮಾಡೋವಂಥ ಸೆಂಟ್ರು ಯಾರೇ ಯಾವಾಗಲೇ ಬಂದ್ರೂ ಯಾವಾಗಲೂ ವೆಲ್ಕಮ್ಮು. ಯಾಕಂದ್ರೆ ನನ್ನ ತಂಗಿ ಮಗನ್ನ ನಾನು ಇಲ್ಲಿ ಕಳಿಸಿದ್ವಿ, ಇಲ್ಲಿ ಪಕ್ಕದಲ್ಲೇ ಇದ್ದರು. ಅವ್ರಿಗೆ ಬ್ರೈನ್ ಟ್ಯೂಮರ್ಸ್ ಆಗ್ತಾಯಿತ್ತು. ಅವರು ಬಂದು ಇಲ್ಲಿ ಧ್ಯಾನಕ್ಕೆ ಬರ್ತಾಯಿದ್ರು. ರೂಪಾ ಅಂತ ಅವ್ರ ಹೆಸರು, ಶ್ರೇಯಸ್ ಅಂತ. ಅವರು ಇಲ್ಲಿ ಬಂದು ಇಲ್ಲೇ ಹನುಮಂತ ನಗರಲ್ಲಿದ್ದರು. ಅವ್ರು ರೆಗ್ಯುಲರಾಗಿ ಬರ್ತಾಯಿದ್ರು. ಸೊ ಮೇಡಮ್ ಅವ್ರಿಗೆ ಎಷ್ಟು ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ತಾಯಿದ್ರು, ಫಾಲೋ ಅಪ್ ಮಾಡ್ತಾಯಿದ್ರು. ಅಂದರೆ ಹೆಂಗಿದೆ ಇಂಪ್ರೂವ್ಮೆಂಟು, ಇಲ್ಲಿ ಬಂದು ನಿಂತು ಕೂತ್ಕೊಂಡು ಡೈಲಿ 2 hours ಮಾಡು, 3 hours ಮಾಡು ಅಂತ ಎಂಕರೇಜ್ ಮಾಡಿ ಎಷ್ಟು ಚೆನ್ನಾಗಿ ಅವ್ರು ನೋಡ್ಕೊಳ್ತಾ ಇತ್ತು ಅಂತ ಹೇಳಿದ್ರೆ. ಜೊತೆಗೆ ನಾವಿಲ್ಲಿ ರೆಗ್ಯುಲರ್ ಕ್ಲಾಸಾಗಿ ಬಂದಾಗಲೂ ನಾವು ನೋಡ್ತೀವಿ ಎಷ್ಟು ಜನ ಇಲ್ಲಿ ರೆಗ್ಯುಲರಾಗಿ ಬರ್ತೀರಾ ಕ್ಲಾಸಸ್ಸು ಈ ಸೆಂಟ್ರಿಗೆ. ಸೊ ನೀವು ನೋಡಿರ್ತೀರ ಹೆಂಗೆ ಇಲ್ಲಿ ಸೆಂಟ್ರ್ ಹೆಂಗೆ ನಡೆಯುತ್ತೆ ಅಂತ. ನೋಡಿ ಈಗ ಹೊಸ ತಿರುವು ಏನಂದರೆ ಈ ಪೋಸ್ಟ್ಗಳೆಲ್ಲ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆಲ್ಲ ಜೋರಾಗಿ ಚಪ್ಪಾಳೆ. ಇದು ಡಿಸೈನ್ ಮಾಡಿರೋರಿಗೆ ಮತ್ತು ಮೇಡಮ್ಗೆ. ಸೊ ಜೊತೆಗೆ ಇಲ್ಲಿ ಸೆಕೆಗಾಲ ಸ್ಟಾರ್ಟ್ ಆಯಿತು. ಇದು ಹೊಸ ಡೆವಲಪ್ಮೆಂಟ್ ಏನಂದರೆ ಕೂತಿರೋರಿಗೆಲ್ಲ ತಂಪಾಗಿರಲಿ, ಏನೋ ಮೈ ಮೇಲೆ ದೇಹದ ಮೇಲೆ ನಿಗಾ ಹೋಗದೆ ಇರಲಿ, ತಂಪಾಗಿರಲಿ ಅಂದ್ಬಿಟ್ಟು AC ಹಾಕ್ಸಿದ್ದಾರೆ. ಸೊ ಇದು 5 ಸ್ಟಾರ ಏನಿದು 7 ಸ್ಟಾರ್ ಮೆಡಿಟೇಷನ್ ಸೆಂಟ್ರ್ ಇದು ಏನು. ಸೊ 7 ಸ್ಟಾರ್ ಮೆಡಿಟೇಷನ್ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಇದು ಸಾಮಾನ್ಯ ಮಾಸ್ಟರ್ಸ್ ಅಲ್ಲ, ಅದ್ಭುತವಾದ ಗ್ರ್ಯಾಂಡ್ ಮಾಸ್ಟರ್ಸು ಈ ಥರ ಕೆಲಸ ಮಾಡಲಿಕ್ಕೆ ಸಾಧ್ಯ. ಸೊ ನಾವೆಲ್ಲರೂ ಗ್ರ್ಯಾಂಡ್ ಮಾಸ್ಟರ್ಸ್ ಆಗಬೇಕು. ನಮಗೆ ಸಿಕ್ಕಿರುವಂಥ ಒಂದು ಅಮೃತ, ನಮಗೆ ಸಿಕ್ಕಿರುವಂಥ ಒಂದು ಸಿಹಿ, ನಮಗೆ ಸಿಕ್ಕಿರುವಂಥ ಧ್ಯಾನದಿಂದ ಆಗೋ ಲಾಭ ಎಲ್ಲರಿಗೂ ಸಿಗಬೇಕು ಅನ್ನೋದು ನಮ್ಮಲ್ಲೆಲ್ಲ ಒಂದು ಸಂಕಲ್ಪ ಮಾಡಿ, ಇಡೀ ಜಗತ್ತೇ ಧ್ಯಾನ ಜಗತ್ತಾಗಬೇಕು, ಇಡೀ ಜಗತ್ತೇ ಶಾಕಾಹಾರ ಜಗತ್ತಾಗಬೇಕು, ಇಡೀ ಜಗತ್ತಲ್ಲೇ ಈ ಸಂಗೀತವನ್ನು ಬಳಸ್ಕೊಂಡು ಧ್ಯಾನ ಮಾಡಿಸ್ಬೇಕು. ಅದಕ್ಕೆ ಮೀನಾ ಮೇಡಮ್ ಎಲ್ಲ ಕಡೆ ತಿರುಗಬೇಕು. ಮಾಸ್ಟರ್ಸ್, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಅನ್ನೋದು ಆರಂಭ ಆಗೋದಕ್ಕಿಂತ ಹಿಂದಿನ ಸಮಯದಲ್ಲಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅಂತ ಕರ್ನೂಲ್ ಪಟ್ಟಣದಲ್ಲಿತ್ತು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಆರಂಭ ಆಗೋದಕ್ಕಿಂತ ಹಿಂದಿನ ಸಮಯದಲ್ಲಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅಂತಿತ್ತು. ಮೊಟ್ಟ ಮೊದಲನೇ ಕಾರ್ಯಕ್ರಮ
ಪತ್ರಿಜಿಯವರ ಮುಖಾಂತರ ಆಗಿದ್ದೇನಪ್ಪ ಅಂದರೆ ಬುದ್ಧ ಪೌರ್ಣಿಮಾ. ಅದು ಮೊದಲನೇ ಕಾರ್ಯಕ್ರಮ. 1997 1997 ಧ್ಯಾನ ಮಹಾಯಜ್ಞ ಅನ್ನೋದು ಆರಂಭ ಆಗಿದ್ದು 1999. ಮೊಟ್ಟ ಮೊದಲನೇ ಕಾರ್ಯಕ್ರಮ 1997 ಕರ್ನೂಲ್ ಪಟ್ಟಣದಲ್ಲಿ ಬುದ್ಧ ಪೌರ್ಣಿಮಾ. ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟು ಆವಿರ್ಭಾವದ ಮುಖ್ಯ ಉದ್ದೇಶವೇ ಬುದ್ಧತ್ವ ಸಾಧನ. ಪತ್ರಿ ಸಾರ್ ಹೋಗಿ ನೀವು ಕೇಳಿದರೆ, ಸರ್ ನನ್ನ ಮಗ PUC ಮುಗ್ದದೆ, ಇಂಜಿನಿಯರಿಂಗ್ ಕಡೆ ಸೇರಿಸಲ್ಲ, ಇಲ್ಲಾಂದರೆ MBBS ಸೇರಿಸಲ್ಲ ಅಂದರೆ ಫಸ್ಟು ಬುದ್ಧ ಯೂನಿವರ್ಸಿಟಿಯಲ್ಲಿ ಸೇರ್ಪಡೆ ಮಾಡು, ನಂತರ ಅವ್ರು ಏನಾಗಬೇಕೋ ಅದಾಗ್ತಾರೆ. ಧ್ಯಾನ ಅನ್ನೋದು ಎಲ್ಲೋ ಅಟ್ಟದ ಮೇಲಿತ್ತು. ಪತ್ರಿ ಸಾರು ಆಧ್ಯಾತ್ಮಿಕ ವೇದಿಕೆಗೆ ಆಗಮಿಸೋದಕ್ಕಿಂತ ಹಿಂದಿನ ಸಮಯದಲ್ಲಿ ಅದನ್ನೇನು ಮಾಡಿದ್ರಪ್ಪ ಅವರಂದರೆ, ಇದು ಅಟ್ಟದ ಮೇಲೆ ಇಡೋದಲ್ಲ, ಇದನ್ನು ಪ್ರಾಥಮಿಕ ವಿದ್ಯೆಯಾಗಿ ಎಲ್ಲರಿಗೂ ತಿಳಿಸ್ಬೇಕು ಹಾಗೂ ತಿಳಿಯಬೇಕು ಅಂತ. ಈಗ ತಾನೇ ನಮ್ಮ ಮೀನಾ ಮೇಡಮ್ ಹೇಳಿದ್ರು, ಬಾಡಿ, ಆಮೇಲೆ ಮೈಂಡು, ಸಬ್ಕಾನ್ಷಿಯಸ್ ಮೈಂಡು. ನನಗೆ ಈ ಆಧ್ಯಾತ್ಮಿಕತೆ ಅನ್ನೋದು ಸಿಕ್ಕಿದ್ದು ನಾನು 10 ವರ್ಷ ಕ್ರಾಸ್ ಆಗಿದ್ದಾಗ. ಇದು ನನ್ನ 38ನೇ ವರ್ಷದ ಆಧ್ಯಾತ್ಮಿಕ ಪಯಣ. 11 ವರ್ಷ ಇದ್ದಾಗ ನನಗೆ ಈ ಆಧ್ಯಾತ್ಮಿಕತೆ ಅನ್ನೋದು ಸಿಕ್ಕಿತ್ತು. ಪತ್ರಿಜಿಯವರು ಅವ್ರ ಜೊತೆ ನಾನು ಜೋಡಣೆ ಆಗಿದ್ದು 24 ವರ್ಷದ ಹಿಂದೆ. ಆವತ್ತಿಂದಲೂ ಕೊನೆಯ 13 ವರ್ಷ ಅವ್ರ ಜೊತೆಯಲ್ಲಿ ಅತ್ಯಂತ ಪ್ರೀತಿಯ ಒಡನಾಟ ಇಟ್ಕೊಂಡಿದ್ದಂಥ ಮಾಸ್ಟರ್ ಯಾರಪ್ಪ ಅಂದರೆ ಆ ಭಾಗ್ಯ ನಂದೇ ಆಗಿತ್ತು. ಸೊ ನನಗೆ ಒಂದು ಸಲ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ನನ್ನ ಮೈಂಡು, ಸಬ್ಕಾನ್ಷಿಯಸ್ ಮೈಂಡು, ಅದು ಏನೆಲ್ಲ ಇದಾವಲ್ಲ ಅವೆಲ್ಲ ಒಂದೇ ಒಂದು. ಮೂಲತಃ ನಾನು ಆಂಧ್ರದಲ್ಲಿ ಹುಟ್ಟಿದ್ದು, ಆದರೆ 37 ವರ್ಷದ ಹಿಂದೆ ಜೀವನವನ್ನು ಹುಡ್ಕೊಂತ ಕರ್ನಾಟಕಕ್ಕೆ ಬಂದೆ. ಇಲ್ಲಿಗೆ ಬಂದೆ, ನಾನು ಮತ್ತೆ ವಾಪಸ್ ಹೋಗಲಿಲ್ಲ, ಹೋಗೋದು ಇಲ್ಲ, ಹೋಗೋಕ್ಕೆ ಆಗೋದು ಇಲ್ಲ. ಓಕೆ. ಸೊ ಮಾಸ್ಟರ್ಸ್, ಒಂದೇ ಒಂದು ಗುರಿ, ಪತ್ರಿಜಿಯವರ ಮುಖಾಂತರ ಕರ್ನಾಟಕದಲ್ಲಿ ಏನೇನು ಕಾರ್ಯಕ್ರಮಗಳಾಗ್ತಾ ಇದ್ವೋ ಅವ್ರ ಜೊತೆ ಜೋಡಣೆ ಆಗಿ ಕರ್ನಾಟಕಾದ್ಯಂತವೂ ವಿಸ್ತೃತವಾಗಿ ಪ್ರಚಾರ ಮಾಡುವಂಥ ಒಂದೇ ಒಂದು ಗುರಿ. ನೀವು ಕೆಲಸ ಅಂದಾದರೆ ಗುರಿ ಅಂತ. ಸೊ ಅದರಲ್ಲಿ ವಿಶೇಷವಾಗಿ ಅವರು ಹಮ್ಮಿಕೊಂಡಿರುವಂಥ ಮೊಟ್ಟ ಮೊದಲನೇ ಕಾರ್ಯಕ್ರಮ ಬುದ್ಧ ಪೂರ್ಣಿಮಾ 2024ರಲ್ಲಿ ಇದೇ ಮೇ ತಿಂಗಳು 21, 22, 23 3 ದಿನಗಳ ಕಾಲ ನಮ್ಮ ಹೊಸ ಯುಗದ ಶಂಬಾಲ ಆಗಿರುವಂಥ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲಲ್ಲಿ ನಡೆಯಲಿದೆ. ಮೇ 21, 22, 23. ಮಾಸ್ಟರ್ಸ್, ಈಗ ಆಗ್ತಾ ಇರೋ ಬುದ್ಧ ಪೂರ್ಣಿಮಾ 22ನೇ ಬುದ್ಧ ಪೂರ್ಣಿಮಾ. ಈಗ ಆಗ್ತಾ ಇರೋ ಬುದ್ಧ ಪೂರ್ಣಿಮಾ 22ನೇ ಬುದ್ಧ ಪೂರ್ಣಿಮಾ. ಪಿರಮಿಡ್ ವ್ಯಾಲಿನಾಗ ಆಗ್ತಾ ಇರೋ ಬುದ್ಧ ಪೂರ್ಣಿಮಾ ಎಷ್ಟನೇದು? ಯಾರಾದರೂ ಯೋಚನೆ ಮಾಡಿದ್ದೀರಾ? ಮೊನ್ನೆ ಪೂರ್ವಭಾವಿ ಸಭೆಗೆ ಯಾರ್ಯಾರು ಬಂದಿದ್ರು?
21ನೇದು. ಈಗ ಆಗ್ತಾ ಇರೋದು 21ನೇದು. ಹಿಂದಿನ ವರ್ಷ 20ನೇದು ಅದ್ಧೂರಿಯಾಗಿ ಮಾಡಿಕೊಂಡಿದ್ದೀವಿ. ಹಿಂದಿನ ವರ್ಷ 20ನೇ ಬುದ್ಧ ಪೂರ್ಣಿಮಾ ಅದ್ಧೂರಿಯಾಗಿ ಮಾಡಿಕೊಂಡಿದ್ದೀವಿ. ಇದರಿಂದ ಏನು ಅರ್ಥ ಆಗುತ್ತೆ ಮಾಸ್ಟರ್ಸ್ ನಿಮಗೆ? ಮೊದಲನೇ ಬಾರಿ ಕರ್ನೂಲು ಪಟ್ಟಣದಲ್ಲಿ ಪತ್ರಿಜಿ ಗುರುಗಳು ಬುದ್ಧ ಪೂರ್ಣಿಮಾ ಅನ್ನುವ ಒಂದು ಸಂಭ್ರಮವನ್ನು ಆಚರಿಸಿದ್ರು. ಈಗ ಆಗ್ತಾ ಇರೋದು 22ನೇ ಬಾರಿ. ಅದರಲ್ಲಿ ನಮ್ಮ ಪಿರಮಿಡ್ ವ್ಯಾಲಿನಾಗ ಆಗೋದು 21ನೇ ಬಾರಿ. ಇದರಿಂದ ನಿಮ್ಗೆ ಏನು ಅರ್ಥ ಆಯಿತು? ಈಸಿ ಕ್ಯಾಲ್ಕುಲೇಷನ್. ಮೀನಾ ಮೇಡಮ್, ಟೋಟಲ್ ಬುದ್ಧ ಪೂರ್ಣಿಮಾ ಈಗ ಆಗ್ತಾ ಇರೋದು 22ನೇದು, 22. ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ನೀವು ಕ್ಯಾಲ್ಕುಲೇಟರ್ ಇಟ್ಕೊಂಡೆ ಕಷ್ಟ. 22nd ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ 22ನೇ ಬುದ್ಧ ಪೂರ್ಣಿಮಾ. ಅದರಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ನಡೆಯೋದು 21ನೇ ಬುದ್ಧ ಪೂರ್ಣಿಮಾ. ಕರ್ನೂಲು ಪಟ್ಟಣದಲ್ಲಿ ಒಂದ್ಸಲ ಆಗಿತ್ತು. ಇದರ ಅರ್ಥ ಹಂಗಲ್ಲ. ಪತ್ರಿಜಿ ಗುರುಗಳು ಬುದ್ಧ ಪೂರ್ಣಿಮಾ ಅಂತೇಳಿ ಕರ್ನೂಲು ಪಟ್ಟಣದಲ್ಲಿ ಆರಂಭಿಸಿ ಅದನ್ನು ಕೊಡುಗೆಯಾಗಿ ಕರ್ನಾಟಕ ಪಿರಮಿಡ್ ಮಾಸ್ಟರ್ಸ್ಗೆ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸೊ ಪತ್ರಿಜಿ's gift for Karnataka masters is ಬುದ್ಧ ಪೂರ್ಣಿಮಾ. ಬುದ್ಧ ಪೂರ್ಣಿಮಾ ಅನ್ನೋದು ಧ್ಯಾನ ಕಾರ್ಯಕ್ರಮವಾ ಇಲ್ಲ ಸಂಭ್ರಮವಾ? ಯಾರು ಆಚರಿಸ್ತಾರೆ ಈ ಸಂಭ್ರಮವನ್ನು? ವಂಡರ್ಫುಲ್, ಬುದ್ಧಿವಂತರು. ಯಾರು ಆಚರಿಸ್ತಾರಪ್ಪ ಅಂದ್ರೆ ಬುದ್ಧಿವಂತರು. ಬುದ್ಧಿವಂತರೆಲ್ಲರೂ ಸೇರಿಕೊಂಡು ಮೇ 21, 22, 23 ಪಿರಮಿಡ್ ವ್ಯಾಲಿಯಲ್ಲಿ ಈ ಸಂಭ್ರಮವನ್ನು ಆಚರಿಸೋದಕ್ಕೆ ನಾನಂತೂ ರೆಡಿ. ಯಾರ್ಯಾರು ರೆಡಿ ಇದ್ದೀರಾ? ವೆರಿ ಗುಡ್. ಒಬ್ಬರು ಮಾಡೋದಾ? ಇದು ನಾನೊಬ್ಬನೇ ಬುದ್ಧಿವಂತನ? ಎಲ್ಲರೂ ಅತಿ ಬುದ್ಧಿವಂತರು. ಮಾಸ್ಟರ್ಸ್, ಬುದ್ಧಿಜೀವಿಗಳು ಆಚರಿಸುವ ಸಂಭ್ರಮವೇ ಬುದ್ಧ ಪೂರ್ಣಿಮಾ. ನನ್ನ ಹೃತ್ಪೂರ್ವಕವಾಗಿ ವಂದನೆಗಳು ತಿಳಿಸುತ್ತಾ, ಮೊದಲನೇದಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಅವರು ಎಲ್ಲಿದ್ದರೂ ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ. ನನಗೆ ಮಾರ್ಗದರ್ಶಕ ನೀಡಿದ ಎಲ್ಲ ಮಾಸ್ಟರ್ಸ್ಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡೋದಕ್ಕೆ 41 ದಿವಸ ಮಂಡಲ ಧ್ಯಾನವನ್ನು ಮಾಡೋದಕ್ಕೆ ನನ್ನ ಸ್ನೇಹಿತರು ತುಂಬ ಉತ್ಸಾಹದಿಂದ ಏನಾದರೂ ಮಾಡಿ ಮೇಡಮ್, ನಾವು ದಿನ ಬರ್ತೀವಿ ಅಂತ ಹೇಳಿ ಉತ್ಸಾಹದಿಂದ ಪ್ರತಿದಿನ 5 ಗಂಟೆ ಕ್ಲಾಸ್ ಆದರೆ 4:15 ಬಂದು ಇಲ್ಲಿ ಕುತ್ಕೊಂಡು ನನಗೆ ಅಷ್ಟು ಪ್ರೋತ್ಸಾಹ ನೀಡಿದ್ದಾರೆ. ಆ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅದಲ್ಲದೆ ಇವತ್ತು ಕಾರ್ಯಕ್ರಮಕ್ಕೆ ನಾನು ಮುಂದೆ ಅಂತ ಬಂದು ನನಗೆ ತುಂಬ ಸಹಕಾರ, ಧನ ಸಹಕಾರ ಕೂಡ ಮಾಡಿದ್ದಾರೆ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಆದರೆ ಪತ್ರಿ ಸಾರು ಹಾಸ್ಟೆಲಲ್ಲಿ ಬಂದು ನನಗೆ ಹೇಳ್ತಾ ಇದ್ದಾರೆ, ಮೇಡಮ್ ಕ್ಲಾಸ್ ಮಾಡ್ತಾ ಇದ್ದೀರಾ, ಕನ್ನಡ ಕ್ಲಾಸ್ ಮಾಡ್ತಾ ಇದ್ದೀರಾ ಅಂತ. ಎಸ್ ಸರ್ ಮಾಡ್ತಾ ಇದ್ದೀನಿ ಅಂದರೆ ಒಂದು 10 ಮೆಟ್ಲು ಹತ್ತಿ ಹೋಗಿದ್ದಾರೆ, ಮತ್ತೆ ಹಿಂದೆ ತಿರುಗಿದ್ದಾರೆ, ಇನ್ನೊಂದು ದೊಡ್ಡ ಬಂಗ್ಲಾಗೆ ಹೋಗ್ತಿದ್ದಾರೆ. ನಾನು ಡಿಸ್ಟೆನ್ಸಲ್ಲಿ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ. ಸಡನ್ನಾಗಿ ಹಿಂದೆ ತಿರುಗಿಬಿಟ್ಟು, ಮೇಡಮ್ ಕ್ಲಾಸ್ಗಳು ಮಾಡ್ತಿದ್ದೀರಾ ಅಂತ ಕೈ ಜೋರಾಗಿ ಆಡಿಸ್ಬಿಟ್ಟು ಹೇಳಿದ್ದಾರೆ. ಆವಾಗಿಂದ ಇನ್ನೂ ಜಾಸ್ತಿ ಕ್ಲಾಸ್ಗಳು ಮಾಡೋದಕ್ಕೆ ನನಗೆ ಅವಕಾಶ ಕೂಡ ಸಿಗ್ತಾ ಇದೆ. ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಈ 41 ದಿವಸ ಆಗಿರೋದು
ಮುಕ್ತಾಯ ಆಗಿದೆ ಅಂದ ತಕ್ಷಣವೇ ಎಲ್ಲರಿಗೂ ಏನು ಮೇಡಮ್ ಏನು ಮಾಡೋದು ಅಂತ ಕಣ್ಣಲ್ಲಿ ನೀರು ಬಂದಂಗೆ ಇದು ಮಾಡ್ತಿದ್ದಾರೆ. ಮತ್ತು ಇನ್ನೇನು ಯಾವಾಗ ಇನ್ನೊಂದು ಕಾರ್ಯಕ್ರಮ ಮಾಡ್ತೀರಾ ಅಂತ. ಅದಕ್ಕೋಸ್ಕರ ಯಾರೂ ಬೇಜಾರು ಮಾಡ್ಕೋಬೇಡಿ. ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೂ ಅಖಂಡ ಧ್ಯಾನ ಇಡ್ತೀನಿ. ಎಷ್ಟು ಅವರ್ ಕುಂತ್ಕೊತೀರೋ ಅಷ್ಟು ಅವರು ಕುಂತ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ. ಅದು ಕೂಡ ನನಗೆ ಸಮಯ ನೋಡಿ ಮಾಡ್ತೀನಿ. ಅದೇ ಪ್ರಕಾರವಾಗಿ ಇವಾಗ ಇದು ಮಾಡೋಣ. ಆಮೇಲೆ PMC ಅಂತ ಹೇಳ್ತಾ ಇದ್ದಾರೆ. ಧ್ಯಾನ ಪ್ರಚಾರ ಮಾಡಬೇಕು ಅಂದರೆ PMC ಚಾನಲ್ ಮೂಲಕನೇ ಮಾಡೋದಕ್ಕೆ ಸಾಧ್ಯ. ಯಾಕೆಂದರೆ ಮಾ ಟಿ ವಿ, ಈ ಟಿ ವಿ, ಆ ಟಿ ವಿ, ಈ ಟಿ ವಿ ಅಂತ ಎಲ್ಲ ನೋಡ್ತಾ ಇದ್ದೀವಿ. ಎಲ್ಲದಕ್ಕೂ ನಾವು ದುಡ್ಡು ಕಟ್ತಾನೇ ಇದ್ದೀವಿ. ಎಷ್ಟೆಷ್ಟು ಒಂದೊಂದು ಟಿ ವಿಗೆ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡ್ರೆ ಇಷ್ಟು ಅಂತ ಕಟ್ತಾನೇ ಇದ್ದೀವಲ್ಲ. ಮತ್ತು ನಮ್ಮ PMCಗೆ ಯಾರು ಎಷ್ಟು ಕಟ್ತಾ ಇದ್ದೀವಿ ಅನ್ನೋದು ಪ್ರತಿಯೊಬ್ಬರು ಗುರುತಿಸ್ಬೇಕಾಗಿದೆ. ಎಲ್ಲರೂ ಕಟ್ತೀರಾ? ಪ್ರತಿ ತಿಂಗಳು ನಿಮ್ಮಿಷ್ಟ ಬಂದಷ್ಟು, ಇಷ್ಟೇ ಅಂತ ಯಾರಿಗೂ ಕಡ್ಡಾಯ ಇಲ್ಲ. ಪ್ರತಿಯೊಬ್ಬರು ಕೂಡ ಇವಾಗ ನಾವು ತಿಂಗಳು ಅಂದರೆ 200 ಕಟ್ಟೋರಿದ್ದಾರೆ, 500 ಕಟ್ಟೋರಿದ್ದಾರೆ. ನ್ಯೂಸ್ ಪೇಪರ್ ತೊಗೊಂಡ್ರು ಕೂಡ ದಿನಕ್ಕೆ 5-5 ರೂಪಾಯಿ ನ್ಯೂಸ್ ಪೇಪರ್ ಆಗುತ್ತೆ. ಮತ್ತು ನಾವು ಇದನ್ನು ಎಷ್ಟು ಉಪಯೋಗಿಸ್ಕೊತಾ ಇದ್ದೀವಿ ಅಂದರೆ ಅದಕ್ಕೋಸ್ಕರ ನಾವು ಈ ಚಾನಲ್ಗೆ ಪ್ರತಿಯೊಬ್ಬರು ಕೂಡ ಸಹಾಯ ಸಹಕಾರ ನೀಡಬೇಕಾಗಿದೆ ಅಂತ ನಾನು ವಿನಂತಿಸ್ತಾ ಇದ್ದೀನಿ. ಯಾರಿಗೆ ಇಷ್ಟೇ ಕೊಡಬೇಕು ಅಂತ ಅಲ್ಲ, ಪರವಾಗಿಲ್ಲ, ಎಷ್ಟು ಕೊಟ್ಟರು ನಾವು ತಗೊಳ್ಳೋಕ್ಕೆ ಸಿದ್ಧವಾಗಿದ್ದೀವಿ. ನಿಮ್ಮ ಸ್ನೇಹಿತರಿಗೂ ಹೇಳಿ ಅವ್ರ ಕೈಲಿ ಆದಷ್ಟು ಮಾಡಿ. ಪ್ರತಿ ತಿಂಗಳು ಕೊಡಿ ಅಂತಲೂ ಕೇಳಲ್ಲ. ಯಾವಾಗ ಯಾರ್ಯಾರಿಗೂ ಏನೇನಾಗುತ್ತೋ ಅಲ್ಲಿವರೆಗೂ ಕೂಡ ನಾವು ತಗೊಳ್ಳೋಕ್ಕೆ ಸಿದ್ಧವಾಗಿದ್ದೀವಿ. ಅದೇ ರೀತಿ ಈಗ ಬುದ್ಧ ಪೂರ್ಣಿಮಾ ಸಂಭ್ರಮ ನಡೀತಾ ಇದೆ. ಅದಕ್ಕೂ ಕೂಡ ಪ್ರತಿಯೊಬ್ಬರು ಪಿರಮಿಡ್ ವ್ಯಾಲಿಯಲ್ಲಿ ಭಾಗವಹಿಸಿ ಎಲ್ಲರೂ ಎಂಜಾಯ್ ಮಾಡೋಣ ಅಂತ ನಾನು ಕೇಳ್ತಾ ಇದ್ದೀನಿ. ಮತ್ತು ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಇರೋರು ಅಲ್ಲಲ್ಲೇ ಇರ್ತೀವಿ, ಅದಲ್ಲ. ಇವಾಗ PMC ಚಾನಲಿಂದ ಎಷ್ಟು ಪ್ರಚಾರ ನಡೀತಾ ಇದೆ. ಯಾರ್ಯಾರು PMC ಚಾನಲ್ ನೋಡೋದಕ್ಕೆ ಸ್ಫೂರ್ತಿ ಕೊಟ್ಟು ಮಾಡ್ತಾ ಇರ್ತಾರೆ, ಅದೇ ಧ್ಯಾನ ಪ್ರಚಾರ. ನಾವು ಒಂದು ಮನೆಗೆ ಹೋಗಿ ಮೊದಲು ಪಾಂಪ್ಲೆಟ್ಗಳು ಕೊಡ್ತಾ ಇದ್ದು. ನಾನು ಧ್ಯಾನಕ್ಕೆ ಬಂದ ಹೊಸದ್ರಲ್ಲಿ ಒಂದು ಪಾಂಪ್ಲೆಟ್ ಬೇಕು ಅಂದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಹುಡುಕಾಡಿದ್ದೀವಿ. ಆ ಸಮಯದಲ್ಲಿ ನಾನು ತಮ್ಮ ಇಬ್ಬರು ಮಾತಾಡಿಕೊಂಡು 4000 ಪಾಂಪ್ಲೆಟ್ಟು ಪ್ರಿಂಟ್ ಮಾಡಿಸಿ, ಅದನ್ನು ಯಾವ ರೀತಿ ಪ್ರಿಂಟ್ ಮಾಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಮತ್ತು ಮಾಸ್ಟರ್ಸ್ನ ಕೇಳಿ ರಿಕ್ವೆಸ್ಟ್ ಮಾಡಿ ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಮಾಡಿ ಎಷ್ಟೋ ಹಂಚಿದ್ದೀವಿ. ಈಗಲೂ ಕೂಡ ಹೇಳ್ತಾರೆ ಈ ಸೆಂಟರ್ ಇಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ ಅಂತ. 2007 ಜನವರಿ 18ರಲ್ಲಿ ಶುರು ಮಾಡಿದ್ದು. 2014ರಲ್ಲಿ ಪಿರಮಿಡ್ ಇನಾಗ್ರೇಷನ್ ಮಾಡಿದ್ದು. ಅದಕ್ಕೂ ಕೂಡ ಪತ್ರಿ ಸರ್ ಬಂದಿದ್ದಾರೆ ಓಪನಿಂಗ್ಗೆ. ಸಾರ್ ಮೂಲಕನೇ ಆಗಿದೆ. ಇವಾಗ ಸಾರು ಕೂಡ ನಮ್ಮ ಮನೆಗೆ 5-6 ಸತಿ ಬಂದಿದ್ದಾರೆ. ಏನಕ್ಕೆ ಬರ್ತಾರೆ? ಒಂದು ಸೆಂಟರ್ ಚೆನ್ನಾಗಿ ನಡೆಸಬೇಕು ಅಂದರೆ ಅವ್ರು ನಮಗೆ ಇಲ್ಲಿ ಬಂದು ಸ್ಫೂರ್ತಿ ನೀಡ್ತಾ ಇದ್ದಾರೆ, ಇನ್ನೂ ಚೆನ್ನಾಗಿ ಮಾಡಿ ಅಂತ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಸೆಂಟರ್ನ ಉಪಯೋಗಿಸ್ಕೊಳ್ಳಿ. ಪ್ರತಿದಿನ ಸಾಯಂಕಾಲ 5ರಿಂದ 6:30ವರೆಗೂ ಇರುತ್ತೆ. ಮೊದಲು ಆದರೆ ವಾರಕ್ಕೆ ಒಂದು ಅಂತ ಹೇಳ್ತಾ ಇದ್ದು, ಒಂದು ದಿನ ಅಂತ. ಇವಾಗ ಎಲ್ಲರೂ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಅದರಿಂದ ಪ್ರತಿ ದಿನಾನೂ ಬರ್ಬೋದು. ಆಮೇಲೆ ಹುಣ್ಣಿಮೆ ಧ್ಯಾನ ಮಾಡಿದಾಗ 4ರಿಂದ 7 ಗಂಟೆವರೆಗೂ ಇರುತ್ತೆ. ಎಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮೆಲ್ಲರ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿ ಸರ್ ಅವ್ರಿಗೆ, ಪತ್ರಿ ಮೇಡಮ್ಗೆ, ಇಲ್ಲಿ ಬಂದಿರೋ ದೇವತೆಗಳೆಲ್ಲರಿಗೆ ನನ್ನ ನಮಸ್ಕಾರ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್, ನಾವು ಇದು ವಸುಧೈಕ ಕುಟುಂಬ. ನಮ್ಮದೇನು ಯಾವ ಕುಟುಂಬ ಇದು? ವಸುಧೈಕ. 2 ಕುಟುಂಬಗಳು, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು. ಅದು ಚಿಕ್ಕ ಕುಟುಂಬ. ಇದು ವಸುಧೈಕ ಕುಟುಂಬ. ಈ ಕುಟುಂಬದ ಧರ್ಮ ಯಾರ್ದು? ಎಲ್ಲ 2 ಕುಟುಂಬ ಧರ್ಮಗಳಿದ್ದಾವ. ಒಂದು ಚಿಕ್ಕ ಕುಟುಂಬ, ಇನ್ನೊಂದು ದೊಡ್ಡ ಕುಟುಂಬ. ಈ ಧರ್ಮಕ್ಕೆ ಏನು ಧರ್ಮ ಅಂದರೆ ದಾನವೇ ಧರ್ಮವು, ಧರ್ಮವೇ ಪುಣ್ಯವು. ದಾನವೇ ಧರ್ಮವು, ಧರ್ಮವೇ ಪುಣ್ಯ. ಏನು ದಾನ ಮಾಡಬೇಕು? ಏನನ್ನ ಮಾಡಬೇಕು. ಯಾರಿಗೇನೋ ಒಂದು ಕೆಲಸ, ಶ್ರಮದಾನ ಅಂತಾರಲ್ಲ, ಅದು ಮಾಡ್ಬೋದು. ಆರ್ಥಿಕ ದಾನ ಮಾಡ್ಬೋದು, ಜ್ಞಾನ ದಾನ ಮಾಡ್ಬೋದು. ನಮ್ಮ ಹತ್ರ ಏನಿದ್ರೆ ಅದು ಕೊಡ್ತಾ ಹೋಗಬೇಕು. ಅದು ನಮ್ಮ ಗುರುಗಳು ಸ್ಟಾರ್ಟ್ ಮಾಡಿ ತೋರಿಸಿದ್ದಾರೆ. ಇವಾಗ ಇಲ್ಲಿ ಪುಸ್ತಕಗಳು ಬಂದವು.
ಈ ಪುಸ್ತಕಗಳು ಬಂದರೆ ಎಲ್ಲರೂ ಮೊದಲು ಏನು ಫ್ರೀ ಕೊಡ್ತಾರೇನೋ ಏನೇನೋ ಓದೋ ಪುಸ್ತಕ ಅಂದ್ಕೊಂಡ್ರು ಜನರಲ್ಲಿ. ಗೊತ್ತಾಗಿಲ್ವಲ್ಲ, ಅಲ್ಲಿಂದ ಬಂದು ಬಿದ್ದೋಯ್ತು ಪುಸ್ತಕ. ಇದೇನೋ ಓದೋ ಪುಸ್ತಕ ಫ್ರೀ ಕೊಡ್ತಾರೇನೋ ಅಂತ. ಅಲ್ಲ ರೀ, ಫ್ರೀ ಕೊಡಲ್ಲ, ಫ್ರೀ ಕೊಡ್ತೀವಿ. ಇಲ್ಲಿ 2 ಕಾರ್ಯಕ್ರಮಗಳಿದ್ದಾವೆ. ಒಂದು ಬುದ್ಧ ಪೌರ್ಣಮಿ, ಇನ್ನೊಂದು PMC ಕನ್ನಡಾಚಾರ್ಯ. ಈ ಬುದ್ಧ ಪೌರ್ಣಮಿಗೆ ಮನೆಗೆ ಹೋಗಿ ಶಾಪ್ ಹೋಗಿ ಅನ್ನದಾನಕ್ಕೆ ಕಲೆಕ್ಷನ್ ಮಾಡಬೇಕು ಎಲ್ಲರೂ. ಭಿಕ್ಷೆ ಯಾರು ಬೇಡ್ಕೊಂಡಿದ್ದಾರೆ? ಮೊದಲು ಭಿಕ್ಷೆ ಬೇಡ್ಕೊಂಡಿದ್ದು ಪರಮಶಿವ, ಆದಿ ಭಿಕ್ಷು. ಭಿಕ್ಷೆ ಬೇಡ್ಕೊಂಡು ತೋರಿಸಿದ್ದು ಯಾರು? ಪರಮಶಿವ. ಆಮೇಲೆ ಋಷಿಗಳು, ಆದಿಶಂಕರಾಚಾರ್ಯ, ಬುದ್ಧ ಭಗವಾನ, ಶಿರ್ಡಿ ಬಾಬಾ ಎಲ್ಲರೂ ಭಿಕ್ಷಕ ಬೇಡ್ಕೊಂಡು. ಯಾಕೆ ಭಿಕ್ಷೆ ಬೇಡ್ಕೋಬೇಕು? ನಮ್ಮ ಅಹಂಕಾರ ಬಿಡಬೇಕು. ಏನು ಬಿಡಬೇಕು? ಅಹಂಕಾರ ಬಿಡಬೇಕಂದ್ರೆ ಏನು ಮಾಡಬೇಕು? ಹೋಗಿ ಭಿಕ್ಷೆ ಬೇಡ್ಬೇಕು. ಇನ್ನೊಂದು ಮಾನ ಮಧುರ, ಅವಮಾನ. ಬುದ್ಧ ಭಗವಾನ ಭಿಕ್ಷಕ್ಕೆ ಹೋದರೆ, ನಾಚಿಗೆಲ್ಲುವ ಯುವಕ ಆಗಿದೆ, ಕೆಲಸ ಮಾಡಿ ದುಡಿಬೋದಲ್ಲ, ನಮ್ಮನೆ ಕೆಲಸ ಮಾಡು, ನಾವು ದುಡ್ಡು ಕೊಡ್ತೀವಿ ಅಂತ ಇದ್ದಾರೆ. ಆದರೆ ಅವರು ಪರೀಕ್ಷೆ ಮಾಡ್ಕೊತಾರೆ ಅವ್ರನ್ನೇ. ಈ ಅವಮಾನ ಮಧುರವಾಗಿ ತಗೊಂಡಿದ್ದೀನ, ನನಗೇನು ನೋವಾಗಿದೆ, ಅದು ಒಂದಿದೆ. ಕೇವಲ ಅಹಂಕಾರ ಬಿಡೋಕ್ಕಲ್ಲ. ಇವಾಗ ಹೋಗ್ಬೇಕಂದ್ರೆ, ಬೇಡ್ಕೋಬೇಕಂದ್ರೆ ಅಹಂಕಾರ ಬಿಡಬೇಕು. ಅವ್ರೇನಂದರೆ ಏನು ಕೆಲಸ ಇಲ್ಲ, ಏನಿಲ್ಲ, ಬೆಳಗ್ಗಿಂದ ಸಾಯಂಕಾಲ ಇದೇ ಕೆಲಸ, ನಿಮ್ಮ ಸಂಸ್ಥೆನೂ ನೋಡ್ಕೋಬೋದಲ್ಲ, ಯಾಕೆ ಭಿಕ್ಷಾಕ್ಕೆ ಬೇಡ್ಕೊಳ್ತೀರಂತ ಡೆಫಿನೆಟ್ಲಿ ಯಾರೊಬ್ಬರು ಅಂತಾರೆ. ಅವಾಗ ಏನೇನು ಬರಬೇಕು? ಮಾನ ಮಧುರ, ಅವಮಾನ. ಕೊಳ್ಳಿಲ್ಲ ಅಂದರೆ ಮೊದಲು ಭಿಕ್ಷೆ ಕೇಳ್ಕೊಳ್ಳೋದು ಮುಂಚೆ ಏನು ಮಾಡಬೇಕು? ನಾವು ಪ್ಯಾಂಪ್ಲೆಟ್ ಕೊಡಬೇಕು, ಇನ್ಫಾರ್ಮೇಷನ್. ಇದು ನಡೀತಾ ಇದೆ, ಇದಕ್ಕೆ ಅನ್ನದಾನ ಯಾರನ್ನು ಕೊಡ್ಬೋದು. ಒಬ್ಬ ಯೋಗಿಗೆ ಅನ್ನದಾನ ಮಾಡಿದ್ರೆ 1,00,000 ಜನಕ್ಕೆ ಅನ್ನದಾನ ಮಾಡ್ದಂಗೆ ಅಂತ ಹೇಳಿ ಅವ್ರು ಕೊಟ್ಟಿಲ್ಲ ಅಂದರೆ, ಸರ್ ನಾವು ದುಡ್ಡಿಗೆ ಬಂದಿಲ್ಲ, ನಿಮ್ಮನ್ನು ಇನ್ವೈಟ್ ಮಾಡೋಕ್ಕೆ ಬಂದಿದ್ದು, ನೀವು ಕೊಟ್ಟಿದ್ರೇನು, ಇಲ್ಲಾಂದರೆ ನೋ ಪ್ರಾಬ್ಲಮ್, ನೀವು ಬಂದರೆ ನಮಗೊಂದು ₹1 ಕೋಟಿ ಕೊಟ್ಟಂಗೆ. ಹೋಲ್ ಹಾರ್ಟೆಡ್ಲಿ ಇದು ಎಲ್ಲರೂ ಮಾಡೋ ಕೆಲಸ ಇದು. ಈ ಭಿಕ್ಷಕ ನಾನು ಯಾವಾಗ ಆಗಿದ್ದೀನಂದರೆ ಈ ಕರ್ನಾಟಕನೇ. 2008 ಮಹಾಯಜ್ಞ ನಡೀತು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್. ಆಂಧ್ರದಿಂದ ನಾನು, ಕಂಚಿ ರಘುರಾಮ್ ಸರ್ ಇಬ್ಬರು ಬಂದಿದ್ದು. ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ ಪ್ರತಿ ಸಾರಿ ಹೇಳಿದರು, ಈ ಕರ್ನಾಟಕ ಧ್ಯಾನ ಮಾಡೋರು ಯಾರೂ ಇಲ್ಲ, ಇಲ್ಲಿ ದುಡ್ಡು ಬರಲ್ಲ ನಮಗೆ. ನನಗೆ ಹೇಳಿದ್ರು, ನೀನು ಆಂಧ್ರ ಪ್ರದೇಶ ಎಲ್ಲ ಓಡಾಡಿ ಭಿಕ್ಷೆ ಬೇಡಿಕೊಂಡು ನನಗೆ 35 ಲಕ್ಷ ಕರೆಕ್ಷನ್ ಮಾಡಿಕೊಡು ಅಂತ ನನಗೆ ಡ್ಯೂಟಿ ಒಪ್ಪಿಸಿದ್ರು. ನಾನು 1 ಕೋಟಿ ಟಾರ್ಗೆಟ್ ಇಟ್ಕೊಂಡೆ. ಅವತ್ತು ತೆಲಂಗಾಣ ಆಂಧ್ರ 2 ಒಂದೇ ರಸ್ತೆ ಆಗಿತ್ತು, ಆಂಧ್ರ ಪ್ರದೇಶ. ನಾನೆಲ್ಲ ಭಿಕ್ಷೆ ಬೇಡ್ಕೊಂಡ್ರೆ ನೆಲ್ಲೂರು, ಚಿತ್ತೂರು ನಾನು ಕವರ್ ಮಾಡಲಿಕ್ಕೆ ಆಗಲಿಲ್ಲ. 75 ಲಕ್ಷ ಆಂಧ್ರದಿಂದ ಬಂದಿದೆ. ಈ ಪಿರಮಿಡ್ ವ್ಯಾಲಿ ಇರ್ಬೋದು, ಎಲ್ಲ ಡೆವಲಪ್ಮೆಂಟ್ಸು ದುಡ್ಡೆಲ್ಲ ಅಲ್ಲಿಂದೇ ಬಂದಿರೋದು. ಈ ಡೆವಲಪ್ಮೆಂಟ್ ಕಂಪ್ಲೀಟ್ ಆಂಧ್ರದಿಂದೇ ಬಂದಿದೆ. ಮತ್ತು ತೆಲುಗು ಆಂಧ್ರವ್ರಿಗೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ ಹೊಡೆದ. ಇವಾಗ ನಾವು ಅನ್ಲಿಮಿಟೆಡ್ ಆಗಿದ್ದೀವಿ. ಅನ್ಲಿಮಿಟೆಡ್ ನಾವೆಲ್ಲರೂ ಏನಪ್ಪ, ಯಾವುದೋ ದುಡ್ಡು ಬೇಡ, ದುಡ್ಡೇ ಕೇಳಲ್ಲ ಅಂತಾರ. ಆ ಪುಸ್ತಕ ರಿಸಿಟ್ ಕೊಡ್ತಾರೆ, ಈ ರಿಸಿಟ್ ಪುಸ್ತಕ ಕೊಡ್ತಾರೆ. ಮತ್ತು ಇದೇನು ಅಂತ ಒಂದು ಡೌಟ್ ಬರ್ಬೋದು ಹೊಸಬರಿಗೆ. ಇದು ಕಂಪಲ್ಸರಿ ಅಲ್ಲ. ನಾವು ಭಿಕ್ಷಕರು ಬೇಡ್ಕೊತೀವಿ, ಕೊಡ್ತೀರಾ ಇಲ್ಲ ಅದು ನಿಮ್ಮ ಇಷ್ಟ. ನಮ್ಮ ಧರ್ಮ ಏನು? ಭಿಕ್ಷೆ ಬೇಡ್ಕೊಳ್ಳೋದು. ಬೇಡ. ಆವತ್ತದಿಂದ ಇವತ್ತಿನವರೆಗೆ 2008ದಿಂದ ನಾನು ಕಂಟಿನ್ಯೂ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಕಡ್ತಾಲ್, ಕೈಲಾಸಪುರಿ 3 ತಿಂಗಳು ಆಂಧ್ರ ಓಡಾಡ್ತೀನಿ. ಈ ವರ್ಷ ನಾನು PMCಗಾಗಿ ಓಡಾಡ್ತಾ ಇದ್ದೀನಿ. ಅದಕ್ಕೆ ಈ ಸರ್ತಿ ಕೋಟೇಶ್ವರ ಹೊಸ ಇನ್ಚಾರ್ಜ್ ತಗೊಳ್ತಾರೆ ಬುದ್ಧ ಪೌರ್ಣಮಿ.
ಇದು ಯಾಕಂದರೆ 2 ಪುಸ್ತಕ ಒಬ್ಬರೇ ತಗೊಂಡೋದ್ರೆ ಕಲೆಕ್ಷನ್ ಆಗಲ್ಲ. ಅದಕ್ಕೆ ನಾನೊಂದು ಸಾರೊಂದು ಈ PMC ಇರ್ಬೋದು, ಬುದ್ಧ ಪೌರ್ಣಮಿ ಇರ್ಬೋದು, ಯಾಕೆ ನಾವು ಮಾಡ್ತೀವಂದರೆ ಈ ಶಕ್ತಿ ಎಷ್ಟು ಹೆಚ್ಚಿಗಾದರೆ ಭೂಮಿ ಮೇಲೆ ಅಷ್ಟು ಬದಲಾವಣೆ ಆಗುತ್ತೆ. ಸಾಮೂಹಿಕ ಧ್ಯಾನ ಇವಾಗ ಸಾಮೂಹಿಕ ಧ್ಯಾನ ಆಗಿತ್ತು ಬೆಳಗ್ಗೆ, ಅದ್ಭುತ. ಯಾಕೆ ನಮ್ಮ ಜೊತೆಗೆ ಯಾರು ಇರ್ತಾರೆ? ಮ್ಯಾಲೆ ಲೋಕದ ಕೋಟಾನುಕೋಟಿ ಆಸ್ಟ್ರಲ್ ಮಾಸ್ಟರ್ಸ್ ಇರ್ತಾರೆ. ಅದಕ್ಕೆ ಆ ವೈಬ್ರೇಷನ್. ನಾವು ಮನೆಗೆ ಒಬ್ಬರೇ ಕೂತ್ಕೊಂಡ್ರೆ ಈ ವೈಬ್ರೇಷನ್ ಸಿಗಲ್ಲ. ಇದು ಒಂದು ದೊಡ್ಡ ಭಾಗ್ಯ. ಮತ್ತು PMC ಚಾನಲ್ ಇದೆ. ಸಾರ್ ಹೇಳ್ತಾಯಿದ್ರು 100 ತಾಸು ಧ್ಯಾನ ಮಾಡುವುದು ಒಂದೇ, ಒಬ್ಬರಿಗೆ ಧ್ಯಾನ ಹೇಳಿಕೊಡುವುದು ಒಂದೇ. 1000 ತಾಸು ಧ್ಯಾನ ಮಾಡುವುದು ಒಂದೇ, ಧ್ಯಾನ ಪ್ರಚಾರ ಮಾಡುವುದು ಒಂದೇ. 10,000 ತಾಸು ಧ್ಯಾನ ಮಾಡುವುದು ಒಂದೇ, ಪಿರಮಿಡ್ ನಿರ್ಮಾಣ ಮಾಡುವುದು ಒಂದೇ. ಮತ್ತು ನಾವು ಎಲ್ಲರಿಗೂ ಹೇಳಬೇಕಂದ್ರೆ ಮನೆ ಓಡಾಡ್ತಾ ಇದ್ದೀವಿ ನಾವು. ಅವಾಗ ಲ್ಯಾಂಡ್ಲೈನೇ ಇಲ್ಲ, ಫೋನ್ 97 ನಾನು ಸ್ಟಾರ್ಟ್ ಮಾಡಿದಾಗ ಫೋನ್ಸ್ ಭಾಳ ಕಡಿಮೆ. ಎಲ್ಲರ ಮನೇಲಿ ಫೋನ್ಸ್ ಇಲ್ಲ. ನಾವು ಮನೆಗೆ ಹೋಗಿ ನಾವು ಪ್ರಚಾರ ಮಾಡಬೇಕಾಗುತ್ತೆ. ಇವಾಗ ಎಷ್ಟು ಈಸಿ ಆಗಿದೆ PMCದಿಂದ, ಭಾಳ ಸುಲಭ. ಪ್ರತಿ ಸಾರಿ ಹೇಳಿದ್ರು ಹಾಟ್ ಜಿಲೇಬಿ ಆನ್ಲೈನ್ ಫ್ರೀ ಕೊಟ್ಟರೆ ಯಾರು ತಿನ್ನಲ್ಲಪ್ಪ ಬಿಸಿ ಜಿಲೇಬಿ. PMC ಅಂದರೆ ಏನು? ಹಾಟ್ ಜಿಲೇಬಿ ಆನ್ಲೈನ್ ಫ್ರೀ ಅಂದರೆ ಇದು ಭಾಳ ಸುಲಭವಾದ ಕೆಲಸ. ಫಸ್ಟು ನಾವು ಏನು ಮಾಡಬೇಕಂದ್ರೆ ಎಲ್ಲರ ಫೋನ್ ಸಬ್ಸ್ಕ್ರೈಬ್ ಆಗಿರಬೇಕು. PMC ಕನ್ನಡ, ಹಿಂದಿ, ಇಂಗ್ಲೀಷ್ 3 ಲ್ಯಾಂಗ್ವೇಜ್ ಇಂಪಾರ್ಟೆಂಟ್. ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ ಫೋನ್ಸ್ ಎಲ್ಲ ಮೊದಲು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವುದಿನ ಸಬ್ಸ್ಕ್ರೈಬ್ ಆಗಲಿಲ್ಲ ಅದು ಮಾಡಬೇಕು. ಯಾಕೆ ಇವಾಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾನು ಈ 1 ಇಯರಲ್ಲಿ 1 ಕೋಟಿ ನಾನು ಟಾರ್ಗೆಟ್ ಇಟ್ಕೊತೀನಿ. 2025 ಏನಾಗಬೇಕು? 1 ಕೋಟಿ. ಇದು ಆಗಬೇಕಂದ್ರೆ ನಾವೇನು ಮಾಡಬೇಕು? ಪ್ರತಿದಿನ ಮಿನಿಮಮ್ 10 ಫೋನ್ಸ್ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಫೋನ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡಂದರೆ ಮಾಡ್ತಾರೆ. ದುಡ್ಡು ಕೊಡೋದು ಏನಿಲ್ಲ. ಯಾರು ಎಷ್ಟನ್ನು ಮಾಡಿಸ್ಬೋದು. ಭಾಳ ಈಸಿ ಮಾರ್ಗ ಇದು. ಇದು ಇಂಪಾರ್ಟೆಂಟ್. 1 ಲಕ್ಷವಿಟ್ಕೊಂಡ್ರೆ ಎಲ್ಲರೂ ಕೆಲಸ ಮಾಡಿದ್ರೇ ಇದು. ನಾನು 1 ಕೋಟಿ ಸಬ್ಸ್ಕ್ರಿಪ್ಷನ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಇದು ನನಗೊಬ್ಬನಿಗೆ ರೆಸ್ಪಾನ್ಸಿಬಿಲಿಟಿನ? ಎಲ್ಲರಿಗೂ ಇದೆ. ಎಲ್ಲರೂ ಸೇರಿದರೆ 1 ಕೋಟಿ ಏನು 10 ಕೋಟಿ ಮಾಡ್ಬೋದು ಅಂದ್ಕೊಂಡ್ರೆ ಭಾಳ ಈಸಿ. ಸಬ್ಸ್ಕ್ರಿಪ್ಷನ್ಸ್ ಎಷ್ಟು ಹೆಚ್ಚಿಗೆ ಆಗ್ತಾವೋ ನಮ್ಮ ಎಲ್ಲರೂ ವಾಚ್ ಮಾಡಿದ್ರೆ ಏನು ಇಷ್ಟು ಸಬ್ಸ್ಕ್ರಿಪ್ಷನ್ಸ್ ಇದ್ದಾವೆ ಏನು ಅಂತ ಚಾನಲ್ ನೋಡ್ತಾರೆ. ನಮಗೆ ಅನುಕೂಲ ಆಗುತ್ತೆ ಪ್ರಚಾರಕ್ಕೆ. ಅದಕ್ಕೆ ಎರಡನೇದು ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲರೂ ಶೇರ್ ಮಾಡಬೇಕು. ರೆಕಾರ್ಡ್ ಮಾಡಿಕೊಂಡ್ರೆ ನಾವು ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಅನಾರೋಗ್ಯದ ಸಮಸ್ಯೆ ಇರ್ಬೋದು, ಫ್ಯಾಮ್ಲಿ ಪ್ರಾಬ್ಲಮ್ ಇರ್ಬೋದು, ದುಡ್ಡಿನ ಸಮಸ್ಯೆ ಇರ್ಬೋದು, ಸೊಸೈಟಿ ಪ್ರಾಬ್ಲಮ್, ಎಷ್ಟೋ ಪ್ರಾಬ್ಲಮ್ಸ್ನ ನಾವು ಹೊರಗೆ ಬಂದಿದ್ದೀವಿ ಧ್ಯಾನದಿಂದ. ಇಂಥ ಅನುಭವಗಳೆಲ್ಲ ಕಂಟೆಂಟು ಬೇಕಲ್ಲ. ಆಮೇಲೆ ಸ್ಟುಡಿಯೋಯಲ್ಲಿ ಯಾರೇ ಆಗಲಿ ಎಡಿಟಿಂಗ್ ಕಲ್ತ್ಕೋಬೇಕಂದ್ರೆ ಫ್ರೀ ಇದ್ದರೆ ಅಲ್ಲಿ ಬಂದು ಕಲ್ತ್ಕೋಬೋದು. ಅಲ್ಲಿ ಒಂದು ನೀವು ವರ್ಕ್ ಮಾಡ್ಬೋದು. ಅದು ನಿಮ್ಮ ಜೀವನಕ್ಕೆ ಒಂದು ಆಧಾರನೂ ಆಗುತ್ತೆ. ಎಡಿಟಿಂಗ್ ಇರ್ಬೋದು, ಆ ಕ್ಯಾಮರಾ ಶೂಟಿಂಗ್ ಮಾಡೋಕ್ಕೇನು ಗಂಡಸರೇ ಬೇಕಾಗಿಲ್ಲ, ಯಾರನ್ನ ಮಾಡ್ಬೋದು. ಯಾವುದು ಕಲ್ತ್ಕೊಂಡ್ರೇನು ಯಾವತ್ತು ಉಪಯೋಗ ಹೋಗುತ್ತೋ ದುಡಿಯೋಕ್ಕೂ ಗೊತ್ತಿಲ್ಲ. ಅದು ಫ್ಯೂಚರ್. ಆದರೆ ಇವಾಗ ನಮ್ಮ ಸ್ಟುಡಿಯೋದಲ್ಲಿ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ. ಇನ್ನು ಇವಾಗ ಏನು ಮಾಡ್ತಾಯಿದ್ದೀವೋ ಅದಕ್ಕೆ ಮಲ್ಟಿಪಲ್ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಕೊನೆಗೆ ದುಡ್ಡಿಲ್ಲಂದರೆ ಏನೂ ಆಗಲ್ಲ. ವಿತೌಟ್ ಮನಿ ಏನೂ ಆಗಲ್ಲ. ಮತ್ತು ಪತ್ರಿ ಸರ್ PMC ಚಾನಲ್ ಓಪನ್ ಮಾಡಿದಾಗ ಏನು ಹೇಳಿದ್ರು ಅಂದರೆ, ನನಗೆ 1,000 ಸ್ಟುಡಿಯೋಸ್ ಬೇಕು ಇಡೀ ಕರ್ನಾಟಕದಲ್ಲಿ, 100 ವೆಹಿಕಲ್ಸ್ ಬೇಕು ಪ್ರಚಾರ ಮಾಡೋದಂತ ಹೇಳಿದರು. ಅದು ನನಗೆ ನೆನಪಿದೆ. ಅದೇ ಟಾರ್ಗೆಟ್ ನಾನು ಇಟ್ಕೊಂಡಿದ್ದೀನಿ. ನಾವೆಲ್ಲರೂ ಸೇರಿ ಅದು ಪೂರ್ತಿ ಮಾಡಬೇಕಂದ್ರೆ ಎಲ್ಲರೂ ಮಾಡಿದರೆ ಭಾಳ ಈಸಿ. ನಾನು ಒಂದು ಈಸಿ ವೇ ನೋಡಿದ್ದೀನಿ PMCಗೆ ಬೇಕಂದರೆ. ಇವಾಗ ಒಂದು ಕಾಫಿ ಕಾಸ್ಟ್ ಎಷ್ಟು?
ಎಷ್ಟಿದೆ? 10, 15, 25, 30, 50. ಕಾಫಿ ಡೇ ಹೋದರೆ 250 ಕಾಫಿ ಇದೆ. ನೀವು ಕಾಫಿ ಕುಡಿದೀವಿ ಅಂತ ಒಂದು ಕಾಫಿ ದುಡ್ಡು ಹುಂಡಿಯಲ್ಲಿ ಹಾಕ್ರಿ. ಒಂದು ಕಾಫಿ ದುಡ್ಡು, ಅದು 10 ರೂಪಾಯಿ ಕಾಫಿನ, 25 ರೂಪಾಯಿ ಕಾಫಿನ, 250 ಕಾಫಿನ, ನಿಮ್ಮ ಲೆವೆಲ್ ಹೇಗಿತ್ತು ಅದಕ್ಕೆ ಹಾಕ್ರಿ. ನಮ್ಮ ಲೆವೆಲ್ ಆಗಿದ್ರೆ ಆ ಕಾಫಿ ಕುಡಿಯೋದು. ಅದು PMC ಕೊಡ್ರಿ ಸಾಕು. ಡೈಲಿ ಒಂದು ಕಾಫಿ ದುಡ್ಡು ಕೊಟ್ಟರೆ ಸಾಕ್ರಿ. ನಾವೇನು ಕೇಳಲ್ಲ. ವೆರಿ ಈಸಿ. ಎಲ್ಲ ಸೆಂಟರ್ಸ್ಗೆ ನಾವು ಮೈನ್ ಮೆಂಬರ್ಸ್ಗೆ ರಿಸಿಪ್ಟ್ ಬುಕ್ಸ್ ಕೊಡ್ತಾಯಿದ್ವಿ. ನೀವು ಆ ಸೆಂಟರ್ಗೆ ಆ ಮೇಡಮ್ ಅವ್ರಿಗೆ ಕೊಡ್ಬೋದು, ಇಲ್ಲ ನೀವು ಬ್ಯಾಂಕಲ್ಲಿ ಹಾಕಿ ಆ ಸೆಂಟರ್ ಅವ್ರಿಗೆ ತಿಳಿಸಿದ್ರೆ ಒಂದು ಸೆಂಟರ್ದಿಂದ ನಮ್ಗೆ ಎಷ್ಟು ಬರ್ತಾಯಿದೆ ಒಂದು ಐಡಿಯಾ ಬರುತ್ತೆ. ನಾವು ಇನ್ನೂ ವರ್ಕ್ ಮಾಡ್ಕೊಳಕ್ಕಷ್ಟೇ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.